ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಬೆಳಗಿನ ಶುಭೋದಯ. ಸೊ ಇವತ್ತು ಬೆಳಗ್ಗೆನೆ ಯೂಟ್ಯೂಬ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ಸೊ ಆ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಈ ಒಂದು ಅಪ್ಡೇಟ್ ಎಲ್ಲ ಯೂಟ್ಯೂಬರ್ಸ್ ಗಳಿಗೆ ಸೇಫ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಒಂಥರ ಸ್ಪೆಷಲ್ ಪ್ರೈವಸಿ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನನ್ನ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಇದೆ, ಬೇಕಾದ್ರೆ ಫಾಲೋ ಮಾಡೋದು ಅಂತ ಹೇಳ್ತಾ ಸೊ ಮತ್ತೆ ಆಗ್ತಾರ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಯೂಟ್ಯೂಬ್ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್. ಸೊ ಈ ಒಂದು ಅಪ್ಡೇಟ್ ನನಗಂತೂ ತುಂಬಾನೇ ಇಷ್ಟ ಆಗೋಯ್ತು. ಸೊ ಏನಪ್ಪಾ ಅಪ್ಡೇಟ್ ಅಂತಂದ್ರೆ, ಇಷ್ಟು ದಿನ ನಿಮ್ಮ ಒಂದು ಮಾನಿಟೈಸೇಷನ್ ಆಪ್ಷನ್ ಅಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಮತ್ತು 4,000 ವಾಚ್ ಟೈಮರ್ಸ್ ಗ್ರಾಫ್ ತೋರಿಸ್ತಾ ಇತ್ತು, ಎರಡೇ ಗ್ರಾಫ್ ತೋರಿಸ್ತಾ ಇತ್ತು. ಸೊ ಮೊನ್ನೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಒಂದು ಆಪ್ಷನ್ ಬಂದಿತ್ತು. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ. ಕಮ್ಯುನಿಟಿ ಗೈಡ್ಲೈನ್ಸ್ ಅಂತಂದ್ರೆ ಸೊ ಅವ್ರದೇ ಆದಂತ ಒಂದು ರೂಲ್ಸ್ ಗಳಿರುತ್ತೆ. ಕಮ್ಯುನಿಟಿ ಗೈಡ್ಲೈನ್ಸ್ ಬೇರೆ, ಕಮ್ಯುನಿಟಿ ಸ್ಟ್ರೈಕ್ ಬೇರೆ. ಓಕೆನಾ, ಕಮ್ಯುನಿಟಿ ಗೈಡ್ಲೈನ್ಸ್ ಯೂಟ್ಯೂಬರ್ ಕೊಡುವಂತದ್ದು. ಓಕೆನಾ, ಕಾಪಿರೈಟ್ ಸ್ಟ್ರೈಕ್ ಬಂದ್ಬಿಟ್ಟು ಏನು ಒಂದು ಚಾನಲ್ ಓನರ್ ಇರ್ತಾರಲ್ಲ ಅವರು ಕಾಪಿರೈಟ್ ಸ್ಟ್ರೈಕ್ ಕೊಡುವಂತದ್ದು. ಸೊ ಈಗ ಹೊಸ ಅಪ್ಡೇಟ್ ಅಲ್ಲಿ ಸೊ ನಿಮ್ಗೆ 2 ಸ್ಟೆಪ್ ವೆರಿಫಿಕೇಶನ್ ಅಂತಹ ಒಂದು ಆಪ್ಷನ್ ಕೊಟ್ಟಿರುವಂತದ್ದು. ಸೊ ನಿಮ್ಗೆಲ್ರಿಗೂ ಗೊತ್ತು, ಜಿಮೇಲ್ ಅಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಲಾಸ್ಟ್ ಇಯರ್ ಹೇಳಿದ್ರು. ಸೊ ಯಾಕಪ್ಪ 2 ಸ್ಟೆಪ್ ವೆರಿಫಿಕೇಶನ್ ಜಿಮೇಲ್ ಅಕೌಂಟ್ ಅಲ್ಲಿ ಮಾಡಬೇಕು ಅಂತಂದ್ರೆ, ಸೊ ನಿಮ್ಮೊಂದು ಜಿಮೇಲ್ ಅಕೌಂಟ್ ಒಂದು ಸೇಫ್ ಆಗಿರ್ಲಿ ಒಂದು ಕಾರಣಕ್ಕೋಸ್ಕರ 2 ಸ್ಟೆಪ್ ವೆರಿಫಿಕೇಶನ್ ಅಂತಹ ಒಂದು ಆಪ್ಷನ್ ಬಿಟ್ಟಿದ್ರು. ಸೊ ಅದನ್ನೇ ಆಪ್ಷನ್ ಇವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಟ್ಟಿರುವಂತದ್ದು. ಸೊ ಏನಕ್ಕೆ ಅಂತಂದ್ರೆ, ಸೊ ತುಂಬಾ ಜನ ಹ್ಯಾಕ್ ಅವರವರ ಚಾನಲ್ಗಳು ಹ್ಯಾಕ್ ಆಗುವಂತ ಸಾಧ್ಯತೆಗಳು ತುಂಬಾ ಇರ್ತಾ ಇತ್ತು. ಸೊ ಈಗ ಈ ಒಂದು ಅಪ್ಡೇಟ್ ಅಲ್ಲಿ ಚಾನಲ್ ಹ್ಯಾಕ್ ಆಗಬಾರ್ದು, ನಿಮ್ಮೊಂದು ಚಾನಲ್ ಸೇಫ್ ಆಗಿರಬೇಕು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬರು ಈ ಒಂದು ಅಪ್ಡೇಟ್ ಬಿಟ್ಟಿರುವಂತದ್ದು. ಓಕೆನಾ, ಸೊ ನನಗಂತೂ ಈ ಒಂದು ಅಪ್ಡೇಟ್ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದ್ರೆ, ಸೊ ತುಂಬಾ ಜನರ ಚಾನಲ್ ಕೂಡ ಹ್ಯಾಕ್ ಆಗ್ತಾ ಇತ್ತು, ಮತ್ತೆ ಅವ್ರು ಹೋಗ್ಬಿಟ್ಟು ಯೂಟ್ಯೂಬರ್ಗೆ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡ್ತಾ ಇದ್ರು. ಸೊ ಆ ಕಾರಣಕ್ಕೋಸ್ಕರ ಯೂಟ್ಯೂಬರ್ ಅಂತ ತಲೆ ತಗೊಂಡ್ಬಿಟ್ಟು ಸೊ ಇವಾಗ 2 ಸ್ಟೆಪ್ ವೆರಿಫಿಕೇಶನ್ ಅಂತಹ ಒಂದು ಆಪ್ಷನ್ ಬಿಟ್ಟಿರುವಂತದ್ದು. ಸೊ ಈ ಒಂದು 2 ಸ್ಟೆಪ್ ವೆರಿಫಿಕೇಶನ್ ನೀವು ಮಾನಿಟೈಸ್ ಮಾಡ್ತಿರಲ್ಲ, ಆ ಟೈಮ್ ಅಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡಿದ್ಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಕ್ಕಾಗತ್ತೆ. ಓಕೆನಾ, ನೀವೇನಾದ್ರೂ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡದೆ ನೀವೇನಾದ್ರೂ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಿದ್ರೆ ಅವರು ಡಿಲೇ ಮಾಡ್ತಾರೆ. ಓಕೆನಾ, ನಿಮ್ಮ ಒಂದು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಕ್ಕೆ ತುಂಬಾನೇ ಡಿಲೇ ಮಾಡ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಸುಮ್ಮನೆ ಯಾಕೆ ಇಡುವಟ್ಟು. ಸೊ ಆ ಕಾರಣಕ್ಕೋಸ್ಕರ ಸೊ ಫಸ್ಟ್ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಆದ್ಮೇಲೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿ. ಸೊ ಇನ್ನೊಂದು ಯೂಟ್ಯೂಬರ್ ಒಂದು ದೊಡ್ಡ ಅಪ್ಡೇಟ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ಸೊ ಈ ತಿಂಗಳು ನವೆಂಬರ್ 1ರಿಂದ ಸೊ ಯಾರೆಲ್ಲ 2 ಸ್ಟೆಪ್ ವೆರಿಫಿಕೇಶನ್ ಮಾಡಿರಲ್ಲ ಅವ್ರೇನಾದ್ರು 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡದೆ ಸುಮ್ಮನೆ ಇದ್ರೆ ಸೊ ಅವರ ಒಂದು YT ಸ್ಟುಡಿಯೋ ಅಪ್ಲಿಕೇಶನ್ ಇದೆಯಲ್ಲ ಅದು ಡಿಸೇಬಲ್ ಆಗುತ್ತೆ. ಓಕೆನಾ, ನೀವು ಯಾವಾಗ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡ್ತೀರಾ ಸೊ ಆವಾಗಲೇ ಮಾತ್ರ ನೀವು YT ಸ್ಟುಡಿಯೋನ ಅಲೋ ಮಾಡ್ಕೊಳಕ್ ಆಗುತ್ತೆ. ಏನಕ್ಕೆ ಅಂತಂದ್ರೆ, ಅವರ ಒಂದು ಚಾನಲ್ ಸೇಫ್ ಆಗಿರ್ಬೇಕು ಅನ್ನೋ ಒಂದು ತಲೆಯಲ್ಲಿ ಹಿಡ್ಕೊಂಡು ಯೂಟ್ಯೂಬ್ ಟೀಮ್ ಇದೆಯಲ್ಲ ಸೊ ಅವ್ರು ಈ ಒಂದು ಕೆಲಸ ಮಾಡಿರುವಂತದ್ದು. ನನಗಂತೂ ತುಂಬಾನೇ ಖುಷಿ ಆಯ್ತು ಈ ಒಂದು ಅಪ್ಡೇಟ್. ಸೊ ನಿಮ್ಗೆ ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ರೆ ಸೊ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಓಕೆನಾ, ಹಾಗೆ ನಿಮ್ಮೊಂದು ಫ್ರೆಂಡ್ಸ್ಗೆ ಈ ಒಂದು ಅಪ್ಡೇಟ್ ನ ಶೇರ್ ಮಾಡಿ. ಸೊ ದಯವಿಟ್ಟು ಶೇರ್ ಮಾಡಿ. ಸೊ ಆದಷ್ಟು ನೀವು 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಹಾಗೆ ಯಾರ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡ್ಕೊಂಡಿರಲ್ಲ, ಹಾಗೆ ನಿಮ್ಮೊಂದು ಫ್ರೆಂಡ್ಸ್ಗೆ ಈ ಒಂದು ಅಪ್ಡೇಟ್ ಗೊತ್ತಿರಲ್ಲ, ದಯವಿಟ್ಟು ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.